ಸೀತಾ, ಅಮ್ಮ. ಜಾನಕಿ, ಜನನಿ. ಮನೋಹರೇ, ಅಮ್ಮ. ಲಕ್ಷ್ಮಣ, ಅಣ್ಣ. ಸೀತೆ ಎಲ್ಲೂ ಕಾಣುತ್ತಿಲ್ಲವಲ್ಲ? ಕಾಣುತ್ತಿಲ್ಲವಣ್ಣ. ಹಾ ಲಕ್ಷ್ಮಣ, ಅಲ್ಲಿ ಗೋದಾವರಿ ತೀರದಲ್ಲೇನೋ ಇರುವಳ ನೋಡಿಕೊಂಡು ಬಾ. ಆಗಲಿ ಅಣ್ಣ, ಈಗಲೇ ಹೋಗುವೆನು. ವಿರಹದಿಂದ ಅಮ್ಮ ನಿಮ್ಮ ವಿರಹದಿಂದ ಸುಖಿಸಬಲ್ಲನೆ ರಾಮಚಂದ್ರ. ಅಮ್ಮ ನಿಮ್ಮ ವಿರಹದಿಂದ ಸುಖಿಸಬಲ್ಲನೆ ರಾಮಚಂದ್ರ. ಧರಣಿ ಜಾತೆ ಭಾಗ್ಯದಿ ಕಾಣದಾಗಲೇ ರಾಮ ಕಾಣದಾಗಲೇ. ಕಾಂಚನ ಮೃಗವ ಬಯಸಿದೆ ಏಕೆ? ಜನನಿ ಮಾತಾ ಕಾಂಚನ ಮೃಗವ ಬಯಸಿದೆ ಏಕೆ? ಕಾಂಚನ ಮೃಗವ ಬಯಸಿದೆ ಏಕೆ? ಏನ ಹೇಳಲಿ ರಾಮಗೆ? ಕಾಂಚನ ಮೃಗವ ಬಯಸಿದೆ ಏಕೆ? ಏನ ಹೇಳಲಿ ರಾಮಗೆ? ಮತ್ತೇಗೆ ಮುಖವನ್ನು ತೋರಲಿ ನಾ? ಇನ್ನೇಗೆ ಮುಖವನ್ನು ತೋರಲಿ ನಾ? ಧರಣಿ ಜಾತೆ ಮಾಯದೆ ಕಾಣದಾಗಲೇ ರಾಮ
ಲಕ್ಷ್ಮಣ, ಸೀತೆಯನ್ನು ಕಂಡೆಯ? ಗೋದಾವರಿ ತೀರದಲ್ಲಿಯೂ ಸಹ ಮಾತೆಯವರು ಸುಳಿವೇ ಇಲ್ಲವಣ್ಣ. ಅಘಾತವಾಯಿತು ಲಕ್ಷ್ಮಣ, ಮೋಸವಾಯಿತು. ಯಾರೋ ನಾವು ಇಲ್ಲದ ಸಮಯವನ್ನು ಸಾಧಿಸಿ ಅಪಾರಿಸಿರುವಂತೆ ಕಾಣುತ್ತಿರುವುದು. ಎಲ್ಲಿ ಹರಸಲಿ ನನ್ನ ಸೀತೆಯನ್ನ? ಜಾನಕಿ, ಸೀತಾ! ಹಾರಾಮದೊಳು ನಿನ್ನ ಹಾರು ಕದ್ವೈದಾರೋ ಹಾರಾಮದೊಳು ನಿನ್ನ ಹಾರು ಕದ್ವೈದಾರೋ ಕ್ರೂರ ಮೃಗಂಗಾಳೆ ಚೀರಿ ಕೊಂಡಾವೋ ಕಾಣೆ. ಅಯ್ಯೋ ಎನ್ನ ಜಾನಕಿಯೇ, ಮಮ ಪ್ರಾಣ ನಾಯಕಿಯೇ, ತೋರದಲ್ಲಿ ಓರೆ ಸೀತಾ. ಸೀತಾ ಸೀತಾ ಮಾಧೋಳು ನಿನ್ನ ಆರೋ ಸೀತಾ. ಸೀತಾ ಆರಾಮದೊಳು ನಿನ್ನ ಆರು ಕದ್ವೈದಾರೆ ಕ್ರೂರ ಮೃಗಂಗಾಳೆ ಚೀರಿ ಕೊಂಡಾವೋ ಕಾಣೆ. ಅಯ್ಯೋ ಎನ್ನ ಜಾನಕಿಯೇ, ಮಮ ಪ್ರಾಣ ನಾಯಕಿಯೇ, ದೊರೆತೆಲ್ಲಿ ಓರೆ ಸೀತಾ. ಸೀತಾ ಸೀತಾ ಲಕ್ಷ್ಮಣ, ಎಲ್ಲೂ ಕಾಣ್ತಿರವಲ್ಲ ಸೀತೆ. ಇನ್ನೆಲ್ಲಿ ಹುಡುಕಲಿ? ಇನ್ನೆಲ್ಲಿ ವೈದ್ಯೆಯನ್ನು ಹರಿಸಲಿ? ಸೀತಾ, ಜಾನಕಿ! ಅಣ್ಣ, ದೂರದಲ್ಲಿ ಯಾವುದೋ ಒಂದು ಘೋರ ಪಕ್ಷಿ ಬಿದ್ದಿರುವುದು. ಇದೇನಾದರೂ ಮಾತೆಯವರು ನುಂಗಿರಬಹುದೇ? ತಮ್ಮಜ್ಜಿ ಕೊಟ್ಟರೆ ಇದನ್ನು ಈಗಲೇ ಸಂಹರಿಸುವೆನು. ಶಾಂತನಾಗು ಸಹೋದರ, ಶಾಂತನಾಗು. ದಶರಥ ಅವನು ನನ್ನ ನಾಮಸ್ಮರಣೆಯನ್ನು ಮಾಡುತ್ತಿರುವನು. ರಾಮ ಹತ್ತಿರ ಹೋಗಿ ವಿಚಾರಿಸಿ ನೋಡೋಣ. ದಶರಥ ರಾಮ. ಅಯ್ಯ ಪಕ್ಷಿರಾಜ, ನೀನು ಯಾರು? ನಿನ್ನ ಈ ದುರವಸ್ಥೆಗೆ ಕಾರಣವೇನು? ಅಯ್ಯ, ನೀವು ಯಾರು? ನಿಮ್ಮ ನಿಜವಾದ ಸಂಗತಿಯನ್ನು ತಿಳಿಸಿರಿ. ಪಕ್ಷಿರಾಜ, ನಾವು ಅಯೋಧ್ಯಪತಿಯಾದ ದಶರಥನ ಪುತ್ರನಾದ ರಾಮಚಂದ್ರನು. ಅಯ್ಯ, ನಿಮ್ಮ ತಂದೆಗೆ ಆಪ್ತ ಮಿತ್ರಲಾದ ನನ್ನನ್ನು ಜಟಾಯು ಎಂದು ಕರೆಯುವರು. ಆ ಚೋರನಾದ ರಾವಣನು ಮೋದಿಯವರನ್ನು ಅಪಹರಿಸಿಕೊಂಡು ಹೋಗುತ್ತಿರುವಾಗ ಮೋಸದಿಂದ ನನ್ನ 2 ರೆಕ್ಕೆಗಳನ್ನು ಕತ್ತರಿಸಿ ಈ ದುರವಸ್ಥೆ.
ರಾಮಚಂದ್ರ, ಆಗ ಮಾತೆಯವರು ಈ ವಿಷಯವು ನಿಮಗೆ ತಿಳಿಯುವವರೆಗೂ ಜೀವದಿಂದಿರು ಎಂದು ಆಶೀರ್ವದಿಸಿ ಹೋಗಲು ಈ ದುರವಸ್ಥೆಯಲ್ಲಿ ಬಿದ್ದಿರುವೆನು ರಾಮಚಂದ್ರ. ರಾಮ, ಸುಗುಣಾಭಿರಾಮ, ಜಾನಕಿ ಸೋಮ, ನನಗೆ ಮರಣವು ಸನ್ನಿಹಿತವಾಗಿದೆ. ನನಗೆ ಸದ್ಗತಿಯನ್ನು ಕೊಟ್ಟು ಕಾಪಾಡು ಆ ರಾಮ, ರಾಮಚಂದ್ರ. ಲಕ್ಷ್ಮಣ, ಅಗ್ರಜ, ನಮ್ಮ ತಂದೆಯ ಮಿತ್ರನ ಈತನನ್ನು ಅಂತ್ಯಕ್ರಿಯೆಯನ್ನು ಮುಗಿಸಿ ಶೀತೋನ್ವೇಷ ಕಾರ್ಯಕ್ಕೆ ತೊಡಗೋಣ. ಆಗಲಿ ಅಗ್ರಜ. जानकी सुबा काये सीता जानकी लक्ष्मण प्रेम गाये रोम मुकिये सखिये जानकी सुबा काये ಶಾಂತರಾಗಿ रसलीला चिगुरे चुंगार लहरे जानकी रसलीला चिगुरे चुंगार लहरे सरस लीला चिगुरे चुंगार लहरे सीता जानकी सरस लीला चिगुरे चुंगार लहरे सरस लीला चिगुरे चुंगार लहरे अनुपमा नीरे पनरु हालो जये बड़ा अनुपमा
ಅಗ್ರಜ, ಎಲ್ಲಿ ಹುಡುಕಲಿ ಸೀತೆಯನ್ನ, ಎಲ್ಲಿ ಅರಸಲಿ ನನ್ನ ವೈದೇಹಿಯನ್ನು? ಅಗ್ರಜ, ಪ್ರಾಜ್ಞನಾದ ನೀವೇ ಈ ರೀತಿ ಹುಡುಕಿದರೆ ನಮ್ಮಂತರ ಗತಿ ಏನು? ನಡೆಯಣ್ಣ, ಮುಂದೆ ಆದರೂ ಮಾತೆಯವರನ್ನು ಹುಡುಕಿ ನೋಡೋಣ. ಭಾಗ್ರಜ, ಕಂಡೀರೇ ತಾವರೆಯೇ ಮತ್ತೆ ಕೋಗಿಲೆಯೇ ತರುಲದೆಗಳಿರ ಕಂಡೀರೇ ಎನ್ನ ಸೀತೆಯ ಲಕ್ಷ್ಮಣ, ಎಲ್ಲಿ ಕಾಣುವುದು ಸೀತೆಯಿಂದ? 14 ವರ್ಷ ವನವಾಸು ಕಳೆದ ಮರುದಿನವೇ ಅಯೋಧ್ಯೆಗೆ ಹಿಂತಿರುಗಿದರೆ ಗುರು ವರಿಷ್ಠರು, ಮಾತೆಯರು ರಾಮ ರಾಮ ಸೀತೆಯಲ್ಲಿ, ಜನಕ ಸುದ್ದಿಯಲ್ಲಿ ಎಂದು ಕೇಳಿದರೆ ಏನೆಂದು ಉತ್ತರಿಸಲಿ? ಈ ಅಪಮಾನವನ್ನು ನಾನು ಸಹಿಸಲಾರೆ. ಏನು ಮಾಡಲಿ? ಅಲ್ಲಿ ಕಾಣಿದ್ರೆ ಪರ್ವತವನ್ನು ಏರಿ ನಾನು ಪ್ರಾಣ ತ್ಯಾಗ ಮಾಡಿಕೊಳ್ಳುತ್ತೇನೆ. ನಿಮ್ಮನ್ನು ಹಗಲಿ ನಾನೇಗೆ ಜೀವಿಸಲಿ? ನಡೆಯಣ್ಣ, ನಾನು ತಮ್ಮನ್ನೇ ಹಿಂಬಾಲಿಸುವೆನು. ಆಂಜನೇಯ, ಒಡೆಯ, ಓ ಆಂಜನೇಯ, ಒಡೆಯ, ಬೇಗ ಬಾ. ಇದೋ ಬಂದೆ. ಆಂಜನೇಯ, ಒಡೆಯ, ಅದು ಯಾರ ಈರುವರು ಋಷಿಕುಮಾರರು ಕದಂಬ ರಾಕ್ಷಸನನ್ನು ಪರ್ವತವೆಂದು ತಿಳಿದು ಆತನ ಮೇಲೆ ಭ್ರಾಂತಿಯಿಂದ ಹತ್ತುತ್ತಿರುವರು. ಬೇಡವೆಂದು ಹೇಳಿ ಜಾಗೃತೆಯಾಗಿ ಹಿಂದಿರುಗಿಸು. ಮಹದಾಜ್ಞೆ. ಓ ಋಷಿಕುಮಾರರೇ, ಓಹೋ ಋಷಿಕುಮಾರರೇ, ಹತ್ತಬೇಡಿ. ಅದು ಪರ್ವತವಲ್ಲ, ಕಬಂಧನೆಂಬ ರಾಕ್ಷಸನು ಪರ್ವತಾಕಾರವಾಗಿ ಬಿದ್ದಿರುವನು. ಹಿಂದಿರುಗಿ. ಅಣ್ಣ, ಕಬಂಧನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನೇ. ಹೂಡು ಬಾಣವನ್ನ ಆಗಲಿ ಅಣ್ಣ. ನೀನೊಂದು ತೋಳನ್ನು ಕತ್ತರಿಸು, ನಾನು ತೋಳನ್ನು ಕತ್ತರಿಸಿ ಸೀಳಿ ಹಾಕಿ ಬಿಡೋಣ. ಲಕ್ಷ್ಮಣ, ಅಗ್ರಜ, ಈ ಕದಂಬನ ವೃತ್ತಾಂತಗಳು ತಿಳಿಸಿದವರು ಯಾರಾಗಿರಬಹುದು? ಅದು ಇರಲಿ, ಈ ಪ್ರದೇಶ ಮೆಟ್ಟಿದ ಕೂಡಲೇ ನನಗೊಂದು ವಿಧವಾದ ಶಾಂತಿ ಸಮಾಧಾನ ಸೂಚುತ್ತಿರುವುದು. ಆದ ಕಾರಣ ನೊಂದ ಬಂದ ಮನಸ್ಸಿಗೆ ಇಲ್ಲಿ ನೆಮ್ಮದಿ ಸಿಗುವುದಾದರೆ ತಮ್ಮ ಚಿತ್ತ ಇದೋ. ಮಲಿನಾ ದಳದಂತೆ ಒಳವ ಕಂಡಳುಳ್ಳ, ಮಲಿನಾ ದಳದಂತೆ ಒಳವ ಕಂಡಳುಳ್ಳ, ಮಲಿನಾ ದಳದಂತೆ ಒಳವ ಕಂಡಳುಳ್ಳ, ಮಲಿನಾ ದಳದಂತೆ ಒಳವ ಕಂಡಳುಳ್ಳ, ಮಲಿನಾ ದಳದಂತೆ ಒಳವ ಕಂಡಳುಳ್ಳ.
ಭಾನುಚಂದ್ರಂ ಹೊರಗುಗೊಳಿಸಿರುವ ಭಾನುಚಂದ್ರಂ ಹೊರಗುಗೊಳಿಸಿರುವ ವೀರಾದಿ ವೀರರ ಶೂರಾದಿ ಶೂರರ ವೀರಾದಿ ವೀರರ ಶೂರಾದಿ ಶೂರರ ವೀರಾದಿ ವೀರರ ಶೂರಾದಿ ಶೂರರ ಕಂಡು ಕಂಡು ನಾ ಬೆರಗುಗೊಂಡಿಯನೀಗ ಕಂಡು ಕಂಡು ನಾ ಬೆರಗುಗೊಂಡಿಯನೀಗ ಕಂಡೇರಿಯ ಮೂರ್ತಿಗಳ ಕಣ್ಣಾರ ಕಂಡೇರಿಯ ಮೂರ್ತಿಗಳ ಕಣ್ಣಾರ ಕಂಡೆ ದಿಯ ಮೂರ್ತಿಗಳ ಕಣ್ಣಾರ ಕಂಡೆ ದಿಯ ಮೂರ್ತಿಗಳ ಕಂಡೆ ದಿವ್ಯ ಮೂರ್ತಿಗಳ ಇವರು ಯಾರೋ ಮಹಾನುಭಾವರಂತೆ ಕಾಣುವರು. ಇವರಿಂದ ಈ ಕಬಂಧನ ಶಾಪ ವಿಮೋಚನೆ ಆಯಿತು. ಅಶ್ವಿನಿ ದೇವತೆಗಳೇ ಅಥವಾ ಇಂದ್ರೋಪೇಂದ್ರರೇ, ಷೋಡಶ ಕಲೆಗಳಿಂದಲೂ ದೀರ್ಘವಾದ ಬಾಹುಗಳಿಂದಲೂ ಕೂಡಿರುವವರನ್ನು ರಾಜಪುತ್ರರೆಂದು ಭಾವಿಸೋಣವೇ? ಜಟಾವಲ್ಕಲಧಾರಿಗಳಾಗಿರುವರು ಮುನಿಕುಮಾರರೆಂದು ಭಾವಿಸೋಣವೇ? ಧನುರ್ಧಾರಿಗಳಾಗಿರುವರು. ಅಂದ ಮೇಲೆ ಇವರು ಯಾರಾಗಿರಬಹುದು? ರಜತಗಿರಿಯ ನಿಲಯನಾಗಿ ರಂಜಿತ ಕಾಯನಾಗಿ ರಮಣೀಯ ವದನನಾದ ಆ ರಾಜಶೇಖರನೇ ಈತನೇ ಅರನಾಗಿದ್ದೊಡೆ ರಜತಗಿರಿಯ ಶಿಖರದ ಮೇಲೆ ಕುಳಿತು ದರೆಯನ್ನುದ್ಧರಿಸಲು ಬಂದ ಪರಮ ಪಾವನೆ ಗಂಗೆ ತಾನಿಲ್ಲ. ಈತನು ಗಂಗಾಧರನಲ್ಲ. ಪದ್ಮನಯನನು ಪದ್ಮಾಸನನು ಪದ್ಮ ಸಂಭೂತನೂ ಆದ ಬ್ರಹ್ಮದೇವನೇ, ಕರದಿ ಕಂಟಾಣಿಗಳಿಲ್ಲ, ತುಳಸಿ ಜಪಮಾಲೆ ಇಲ್ಲ, ಮೇಲ್ಶಿರವು ನಾಲ್ಕಿಲ್ಲ. ಈತನು ಸರಸಿಜೋದ್ಭವನಲ್ಲ. ಅಂದ ಮೇಲೆ ಪ್ರಕಾಶಮಾನವಾಗಿ ಕಾಣಿಸುತ್ತಿರುವ ಈ ತೇಜಮೂರ್ತಿಗಳು ಯಾರಾಗಿರಬಹುದು? ನೀಲಮೇಘ ಶ್ಯಾಮನಾಗಿ ನಿಸ್ಸೀಮ ಗುಣಧಾಮನಾಗಿ ನಿತ್ಯ ನಿರಂಜನನೂ ಆದ ನಾರಾಯಣನೇ, ಕರದಿ ಶಂಖಚಕ್ರ ಗದಾಪದ್ಮಗಳಿಲ್ಲ, ಕೋಟಿ ಸೂರ್ಯ ಸಮತೇಜಿತವಾದ ಪ್ರಕಾಶಮಾನವಾಗಿ ಹೊಳೆವ ಮಣಿಮುಕುಟ ರತ್ನಾಭರಣಗಳನ್ನು ಧರಿಸಿಲ್ಲ. ಪಣಿಶಾಯಿ ಪ್ರಹ್ಲಾದವರದ ಈತನಲ್ಲ ಈತನಲ್ಲ ಈತನಲ್ಲ. ಅಂದ ಮೇಲೆ ಇವರು ಯಾರಾಗಿರಬಹುದು? ಲಕ್ಷ್ಮಣ, ಅಗ್ರಜ, ಶಾಖಾಮುಖವನ್ನು ನೋಡಿದ್ಯಾ? ಕಂಡಿನು ಅಣ್ಣ. ಆ ಕಿವಿಯಲ್ಲಿ ಕಳೆದ ಕರ್ಣಕುಂಡಗಳನ್ನು ನೋಡಿದ್ಯಾ? ಎಷ್ಟೊಂದು ರಾಜಾತಿರುವುದು. ಇಂದಿವರ ನುಡಿಯ ದೂರದಲ್ಲಿ ಕೇಳಿ ಇಂದು ಇವರ ನುಡಿಯ ಬಹುದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಳ್ದೆ ಇಂದಿವರ ನುಡಿಯ ಇವರ ನುಡಿಯ ಇಂತೂ
ಇಂತಿವರ ನುಡಿಯ ಇಂತಿವರ ನುಡಿಯ ಬಹುದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಳ್ದೆ ಎನ್ನಮ್ಮ ಮುನ್ನೊಂದ ನುಡಿ ನುಡಿಯೇ ಎನ್ನಮ್ಮ ಮುನ್ನೊಂದ ನುಡಿ ನುಡಿಯೇ ನುಡಿ ನಿಜತಿ ಸಮ್ಮತವಾಯಿತು ತಿಳಿಯೇ ರಕ್ಷಿಸುವ ದೊರೆ ಬಂದ ಎನ್ನ ರಕ್ಷಿಸುವ ದೊರೆ ಬಂದ ಚಿಂತೆಯಿಂದೇತಯ್ಯ ಆದುದು ಆನಂದ ಆ ಆ ಆ ಧನ್ಯನಾದನು ಧನ್ಯನಾದನು ದಿವ್ಯ ಜಗಂಗಳಲ್ಲಿ ಪೂರ್ವ ಪುಣ್ಯನಾದನು ಷಡಾರ್ಗದಲ್ಲಿ ಕರಿವರದ ಲಕ್ಷ್ಮೀ ವಿನೋದ ಕರಿ ವರದ ಲಕ್ಷ್ಮೀ ವಿನೋದ ಮರ ಹರಿಯುತ್ತಾನೆ ಎನಗೊಲಿದು ಪ್ರತ್ಯಕ್ಷನಾದ ಪ್ರತ್ಯಕ್ಷನಾದ ನರ ಹರಿಯುತ್ತಾನೆ ಎನಗೊಲಿದು ಪ್ರತ್ಯಕ್ಷನಾದ ಪರಮಾಶ್ಚರ್ಯ. ಈ ನನ್ನ ಕಣ್ಣ ಕುಂಡಲಗಳು ಯಾರಿಗೂ ಗೋಚಿಸತಕ್ಕದ್ದಲ್ಲ. ಅಂದ ಮೇಲೆ ಇವರಿಗೆ ಗೋಚಿಸಬೇಕಾದರೆ ಅಂದು ನನ್ನ ತಾಯಿ ಹೇಳಿದ ಮಾತು ಇಂದು ಸಫಲವಾಯಿತೆ. ಮಗು, ಈ ನಿನ್ನ ಕಣ್ಣ ಕುಂಡಲಗಳನ್ನು ಯಾರು ಗುರುತಿಸುವರೋ ಅವರೇ ಮಾನವ ಅವತಾರಿಯಾದ ಶ್ರೀರಾಮಚಂದ್ರರಿಂದಲೂ ಅವರ ಸೇವೆಯನ್ನು ಮಾಡಿ ಧನ್ಯನಾಗು ಎಂದಿದ್ದಳು. ಆದ್ರಿಂದ ಇವರು ಅವರಾಗಿರಬಹುದೇ ಅಥವಾ ಇವರೇ ಅವರಾಗಿರಬಹುದೇ? ಇರಲಿ, ಸಮೀಪಕ್ಕೆ ಹೋಗಿ ವಿಚಾರಿಸುವೆನು. ರವಿಶಶಿಗಳಂತಿರ್ಪ
ರಮ್ಯಮೂರ್ತಿಗಳಾರೋ ರಮಣೀಯವಾದ ತಮ್ಮ ನಾಮಧೇಯವನ್ನು ಬೇಡಿ ರವಿ ಶಶಿಗಳಂತಿರ್ಪ ರವಿ ಶಶಿಗಳಂತಿರ್ಪ ರಮ್ಯಮೂರ್ತಿಗಳಾರೋ ರಮಣೀಯವಾದ ತಮ್ಮ ನಾಮಧೇಯವನ್ನು ಬೇಡಿ ರವಿಕುಲದ ಶ್ರೀ ರವಿಕುಲದ ಶ್ರೀ ದಶರಥಾಂಗಿತನೈ ಪುತ್ರರೈ ನಾವು ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರೆಂದು ಕರೆವರೆಮ್ಮ ರಾಮ ಲಕ್ಷ್ಮಣರೆಂದು ಕರೆವರೆಮ್ಮ ಸಾರ್ವಭೌಮರೇ ಸಾರ್ವಭೌಮರೇ ಶಿರದಿ ಚೀರ ಒಲ್ಕಲಗಳೇಕೆ ಶಮದಳಿ ವನದಿ ಸಂಚರಿಸಲೇಕೆ ಹೀರೇಳು ವರುಷ ಹೀರೇಳು ವರುಷ ಈ ವನವಾಸವಂ ಅನುಭವಿಸೆ ಈ ರೂಪಲಿರದೆಮ್ಮ ಜನಕನಾಜ್ಞೆ ಹೋಗಿರಲ್ಲಿಗೆ ಮುಂದೆ ಪ್ರಭು ಹೋಗಿರಲ್ಲಿಗೆ ಮುಂದೆ ಪಾಮರಾತ್ಮರೆ ಪೇಳಿ ಪಾರಮಾರ್ಥಿ ವಂದಿಸುವ ಪಾಪಿ ರಾವಣನೆನ್ನ ಪತ್ನಿಯನು ಕದ್ದೊಯ್ದ ಪಾಪಿ ರಾವಣನೆನ್ನ ಪತ್ನಿಯನು ಕದ್ದೊಯ್ದ ಪದವನರಿಯದಿರಿ ಹೋಗುತ್ತಿರುವೆವಯ್ಯ ಅನಿತಾದೊಡೆ
ನೀತಾದೊಡೆ ಆಭರಣಗಳು ಆರವಿಯುವುದೋ ಅನಿತಾದೊಡೆ ಆಭರಣಗಳು ಹಾರವಿವು ನೋಡಿರೈ ಆರ್ತಧ್ವನಿಗಳೋರ್ವಳು ಎಸೆಗಳಲ್ಲಿ ಆರ್ತಧ್ವನಿಗಳೋರ್ವಳು ಎಸೆದಳಲ್ಲಿ ಎಸೆದಳಲ್ಲಿ ಹಕಟ 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 ಕಟ ಕಂಡೇನ ಸೀತೆ ಆಭರಣಗಳ ಹಕಟ ಕಟ ಕಂಡೇನ ಸೀತೆ ಆಭರಣಗಳ ಹಾಕಾರವೇ ಸೀತೆ ಹಾಕಾರೆ ಮುಂದೆ ಬಂದಂತ ನಿಂದು ಮುಂದೆ ಬಂದಂತೆ ನಿಂದು ಲಕ್ಷ್ಮಣ ಅಯ್ಯ ಅಯ್ಯ ಯಾರಾದೊಡೆ ಯಾರಾದೊಡೆ ಎನ್ನ ಪ್ರಾಣ ನೀನೋ ಬೇರಲ್ಲ ವಾಯುನಂದನನು ನಾನು ರಾಜಿಸೈ ಪರಮ ಭಕುತ ನೀನೋ ಶ್ರೀರಾಮದೂತ ಹನುಮಂತ ನಾನು ನಾನು ಶ್ರೀರಾಮದೂತ ಹನುಮಂತನ ದೇವರ ದರ್ಶನಕ್ಕೂ ಗುರು ಹಿರಿಯರ ಸನ್ನಿಧಿಗೂ ಮಕ್ಕಳಿರುವ ಆಲಯಕ್ಕೂ ರಿಕ್ತ ಹಸ್ತನಾಗಿ ಹೋಗಬಾರದೆಂದು ಶ್ರುತಿ ಸಮ್ಮತ. ಆದ್ದರಿಂದ ಇಲ್ಲೇ ದೊರಕಬಹುದಾದಂಥ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಬಂದು ಇವರಿಗೆ ಅರ್ಪಿಸಿ ನನ್ನ ಧನ್ಯನಾಗುವೆ.
ಕೊರದಿ ಯಾಡು ಅಮ್ಮ ನಿನ್ನ ನುಡಿ ನಂಬಿದ ನಮ್ಮ ಅಮ್ಮ ನಿನ್ನ ನುಡಿ ಎನ್ನಮ್ಮ ನಿನ್ನ ನುಡಿ ನಂಬಿದೆ ನಮ್ಮ ಎನ್ನಮ್ಮ ನಿನ್ನ ನುಡಿ ನಂಬಿದೆ ನಮ್ಮ ಕನ್ಯನ ಮಾಡು ಮಾಡಿಸಿ ಕನ್ಯನ ಮಾಡು ಮಾಡಿಸಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ನಾಥಾಯ ರಘುನಾಥಾಯ ಸೀತಾಯ ಪತಯೇ ನಮಸ್ತೆ 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 ನಮಃ. ಭೋ ರಾಘವ ದಾಶರಥೆ ಪಾಹಿ ಮಾಂ ಪಾಹಿ ಮಾಂ ಪಾಹಿ. ದೇವ ದೇವ ಬ್ರಹ್ಮಚರ್ಯಾಶ್ರಮದಲ್ಲಿರುವ ನನ್ನನ್ನು ತಮ್ಮ ಪಾದ ಸೇವಕನಾಗಿ ಮಾಡಿಕೊಳ್ಳಬೇಕೆಂದು ಬೇಡುವೆನು. ಅಯ್ಯ, ನಿನ್ನ ಭಕ್ತಿ ವಿನಯ ವಿಶ್ವಾಸಗಳಿಗೆ ನಾನು ಮನಸೋತಿರುವನು. ನಿನ್ನ ವೃತ್ತಾಂತವನ್ನು ತಿಳಿಸುವೆಯಾ? ಆಗಲಿದೆ. ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದಿಯಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿ ಅಂತಲೂ ಕರೆಯುವರು. ದೇವ, ಇಲ್ಲಿಗೆ ಸಮೀಪದಲ್ಲಿ ನನ್ನ ಒಡೆಯನಾದ ಸುಗ್ರೀವರಾಜಿರುವನು. ತಾವು ದಯಮಾಡಿ ಅಲ್ಲಿಗೆ ಬಂದರೆ ಆತನಿಗೂ ನಿಮಗೂ ಸಖ್ಯ ಬೆಳೆಸುವೆನು. ಮಾರುತಿ, ನಾವು ಮಾರ್ಗ ಆಯಾಸದಿಂದ ಬಹಳ ಬಳಲಿ ಬಂದಿದ್ದೇವೆ. ಆದ ಕಾರಣ ನಿಮ್ಮ ಒಡೆಯನಾದ ಸುಗ್ರೀವರಾಜನು ಇಲ್ಲಿಗೆ ಕರೆತ. ಒಡೆಯ, ಓ ಸುಗ್ರೀವರಾಜೇಂದ್ರ, ಬೇಗ ಬಾ, ಬೇಗ ಬಾ. ಇಲ್ಲಿ ಬಂದಿರುವರು ಶತ್ರು ಪಕ್ಷದವರಲ್ಲ. ನಮ್ಮನ್ನು ಉದ್ಧರಿಸಲು ಜಗದೊಡೆಯರಾದ ರಾಮಚಂದ್ರರು ಬಂದಿರುವರು. ನಿನ್ನ ಕಷ್ಟಗಳೆಲ್ಲನ್ನು ಅವರಲ್ಲಿ ಭಿನ್ನವಿಸಿಕೋ, ನಮ್ಮ ವಂಶವೇ ಪಾವನವಾಗುವುದು. ಆಗಲಿ ಆಂಜನೇಯ, ಆಗಲಿ. ಪೊರೆಯನು ಹಾಲಿಸೋ ಕರುಣಾನಿಧಿಯೇ ಬಗುತರ ಪೊರೆಯುವ ದೀನರ ಬಂಧು ರಾಮ ರಾಮ. ಶಿಕ್ಷಕನೆಂಬ ಬಿರುದು ಬಂದವನೇ, ದುಷ್ಟ ಶಿಕ್ಷಕನೆಂಬ ಬಿರುದು ಬಂದವನೇ, ಇಷ್ಟಾರ್ಥಗಳ ನೈವ ಸರಸಿ ಜಪವ ಪಿತನೆ. ಇಷ್ಟಾರ್ಥಗಳ ನೈವ ಸರಸಿ ಜಪವ ಪಿತನೆ. ನೊಂದಿರುವೆ ಸ್ವಾಮಿ ರಾಮ ರಾಮ. ನೊಂದಿರುವೆ ಸ್ವಾಮಿ ಇಂಚನ್ನ ಕಾಯೋ
ರಾಮ ರಾಮ ಪ್ರಭು ಇದೋ ನಿನಗೆ ನಮಸ್ಕರಿಸುವೆ. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ಸುಗ್ರೀವರಾಜ, ನೀನು ಮತ್ತೆ ನಿನ್ನ ಪರಿವಾರವೆಲ್ಲವೂ ಕ್ಷೇಮವೇ? ಪ್ರಭು, ನಿಮ್ಮ ಆಶೀರ್ವಾದದಿಂದ ನಾವೆಲ್ಲರೂ ಕ್ಷೇಮದಿಂದಿರುವೆವು. ಸುಗ್ರೀವರಾಜ, ನೀನಿಲ್ಲಿ ವಾಸ ಮಾಡಲು ಕಾರಣವೇನು? ಪ್ರಭು, ನಾನು ವಾಲಿಯು ಅಣ್ಣ ತಮ್ಮಂದಿರು. ಒಂದು ದಿನ ದುಮ್ದುಮಿ ಎಂಬ ರಾಕ್ಷಸನು ನಮ್ಮ ಮೇಲೆ ಯುದ್ಧಕ್ಕೆ ಬಂದನು. ಆಗ ನಮ್ಮಣ್ಣನು ಆತನ ಮೇಲೆ ಯುದ್ಧಕ್ಕೆ ನಿಂತನು. ಆಗ ಆ ರಾಕ್ಷಸನು ಹಿಂದಕ್ಕೆ ಸರಿಯಲು ನಮ್ಮಣ್ಣನು ಆತನನ್ನು ಅಡ್ಡಿಸಿಕೊಂಡು ಹೋದನು. ನಾನು ಸಹ ಅವರನ್ನೇ ಹಿಂಬಾಲಿಸಿದೆನು. ಅವರೀರ್ವರು ದೊಡ್ಡದಾದ ಒಂದು ಗುಹೆಯನ್ನು ಸೇರಿದರು. ನಾನು ಕಾವಲಾಗಿ ಕುಳಿತನು. ವರ್ಷಗಳ ಕಾಲವೇ ಕಳೆದರು. ಯಾರೊಬ್ಬರು ಗುಹೆಯಿಂದ ಹೊರಗೆ ಬಾರಲೇ ಇಲ್ಲ. ಒಂದು ದಿನ ಗುಹೆ ಒಳಗಿಂದ ರಕ್ತವು ಹೊರಗೆ ಚೆಮ್ಮಿ ಚೆಮ್ಮಿ ಬರಲು ನಮ್ಮಣ್ಣನೇ ಮೃತನಾಗಿರಬಹುದೆಂದು ತಿಳಿದು ಭಯಗೊಂಡ ನಾನು ಗುಹೆಯ ಬಾಗಿಲಿಗೆ ದೊಡ್ಡದಾದ ಒಂದು ಬಂಡೆಯನ್ನು ಎಳೆದು ಪಟ್ಟಣಕ್ಕೆ ಬಂದು ರಾಜ್ಯಭಾರವನ್ನು ಮಾಡುತ್ತಿದ್ದೆನು. ದುಮ್ದುಬಿಯನ್ನು ಸಂಹರಿಸಿ ಮೇಲೆ ಬಂದ ನಮ್ಮಣ್ಣನು ನನ್ನನ್ನು ನೋಡಲು ನಾನಲ್ಲಿಲ್ಲದಿರುವುದನ್ನು ಕಂಡು ಪಟ್ಟಣಕ್ಕೆ ಬಂದು ನನ್ನ ಕೊಲ್ಲಲು ಯತ್ನಿಸಿದನು. ಭಯಗೊಂಡ ನಾನು ಪಟ್ಟಣವನ್ನು ತೊರೆದು ಇಲ್ಲಿ ವಾಸಿಸುತ್ತಿರುವೆನು ಪ್ರಭು. ಪ್ರಭು, ಆದರೆ ನಮ್ಮಣ್ಣನು ಮಾತ್ರ ಇಲ್ಲಿಗೆ ಬರಲಾರನು. ಏತಕ್ಕಾಗಿ ಎಂದರೆ ದುಮ್ದುಬಿಯನ್ನು ಸಂಹರಿಸಿ ಆತನ ಕಾಳೆ ಬರಗಳನ್ನು ಕಿತ್ತೆಸೆಯುವಾಗ ಇಲ್ಲೇ ವಾಸವಾಗಿದ್ದ ಮತಂಗ ಮಹರ್ಷಿಗಳ ಆಶ್ರಮಕ್ಕೆ ಬಿದ್ದವು. ಅದನ್ನು ಕಂಡು ಕೋಪಿತರಾದ ಮಹರ್ಷಿಗಳು ಯಾರು ನನ್ನ ಆಶ್ರಮವನ್ನು ಅಪವಿತ್ರವನ್ನಾಗಿ ಮಾಡಿದರು ಅವರು ಇಲ್ಲಿಗೆ ಬಂದರೆ ಅವರ ತಲೆಯು ಸತ್ತಾರು ಓಡಾಗಲಿ ಎಂದು ಶಾಪವಿಟ್ಟರು ಪ್ರಭು. ಆದ್ದರಿಂದ ಆತನು ಇಲ್ಲಿಗೆ ಬರಲಾರನು ಪ್ರಭು. ಅದು ಅಲ್ಲದೆ ನನ್ನ ಪತ್ನಿಯನ್ನು ಸಹ ಅಪಹರಿಸಿರುವನು ಪ್ರಭು. ಏನು, ಈ ಮಣ್ಣನ ಪತ್ನಿಯನ್ನು ಅಪಹರಿಸಿರುವನೇ? ಹೌದು ಪ್ರಭು. ಹಾಗಾದ್ರೆ ಅವನು ಶಿಕ್ಷಾಕೃತನೇ ಸರಿ. ಕರೆ ಮಾಡು ಆ ವಾಲೆಯನ್ನು. ಪ್ರಭು, ನಮ್ಮಣ್ಣನಾದ ವಾಲಿಯನ್ನು ಸಾಮಾನ್ಯನೆಂದು ಭಾವಿಸಬೇಡಿ. ಆತನನ್ನು ಸಂಹರಿಸಬೇಕಾದರೆ ಅದು ಅಲ್ಲಿ ಕಾಣುತ್ತಿರುವ ಸಪ್ತ ತಾಳೆ ವೃಕ್ಷವನ್ನು ಯಾರು ಒಂದೇ ಬಾಣದಿಂದ ಕತ್ತರಿಸುವರು ಅವರಿಂದಲೇ ಮರಣವೆಂದು ಮತಂಗ ಮಹರ್ಷಿಗಳ ಶಾಪವಿರುವುದು. ಇದನ್ನು ಪರೀಕ್ಷಿಸಿದೆವೆಂದು ಭಾವಿಸಬಾರದು ಪ್ರಭು. ಸುಗ್ರೀವರಾಜ, ಪರೀಕ್ಷಿಸಿದ ಮಾತ್ರಕ್ಕೆ ಪರಕ್ರಮಿಗೆ ಕುಂದಕ್ಕೂ ಬರುವುದೇನು? ಈಗ ನೋಡು. ಈಗ ಸಂತೋಷವಾಯಿತು ಪ್ರಭು. ಬರೆ ಮಾಡೋ ವಾಲೆಯನ್ನು. ಹಾಗೇ ಆಗಲಿ ಪ್ರಭು. ಆಂಜನೇಯ, ಹಾಗಾದರೆ ಬರಮಾಡಲೇ ಆ ವಾಲಿಯನ್ನ. ಆಂಜನೇಯ, ನೀನು ನನ್ನ ಸಂಗಡವೇ ಇರಬೇಕು. ನನ್ನನ್ನು ಬಿಟ್ಟು ಎಲ್ಲಿಯೂ ಹೋಗಬಾರದು. ಹಾಗಾದರೆ ಬರಮಾಡಲೇ ಆ ವಾಲಿಯನ್ನ. ಎಲ್ಲವೋ ವಾಲಿಯೇ, ಏಡಿ ಅಂತ ಎಲ್ಲಿ ಅಡಗಿರುವೆಯೋ ಬಾ ಬಾ, ನನ್ನೊಡನೆ ಯುದ್ಧ ಮಾಡು. ಎಲ್ಲವೋ ಏಡಿ ಯಾವುದು ಸುಗ್ರೀವೋ, ಬಾರಿಗೂ ನನ್ನಿಂದ ಅಪ್ಪಜನ ಒಂದು ಮತ್ತೆ ಯುದ್ಧಕ್ಕೆ ಕರೆತಿರುವೆಯ? ಬಾರೋ ದ್ರೋಹಿ, ಈ ದಿನ ನಿನ್ನನ್ನು ಜೀವ ಸಹಿತ ಉಳಿಸಲಾರೆ. ಸಿದ್ಧನಾಗು, ಯುದ್ಧಕ್ಕೆ ಒಂದು ಮಾಡೋಣ, ಗದಾ ಯುದ್ಧವನ್ನು ಮಾಡೋಣ. ಸಿದ್ಧನಾಗು. ತಪ್ಪಾಯ್ತು, ಕ್ಷಮಿಸು. ಭಾತೃದ್ರೋಹಿ, ಸಹೋದರನೆಂಬ ಮಾತ್ರಕ್ಕೆ ಬಿಟ್ಟಿರುವೆನು. ಎಲ್ಲಿಯಾದರೂ ಬದುಕಿಗೆ ಹೋಗು. ಮತ್ತೆ ನನ್ನನ್ನು ಯುದ್ಧಕ್ಕೆ ಕರೆದೆಯಾ? ಎಚ್ಚರಿಕೆ. ಆಂಜನೇಯ, ಪೆಟ್ಟಾಯ್ತ ಎಂದು ಕೇಳುತ್ತಿರುವೆಲ್ಲ ಆಂಜನೇಯ. ಆಂಜನೇಯ, ಅವರ ಸಾವಾಸವು ಸಾಕು. ಅವರು ಬಂದ ದಾರಿಯಲ್ಲೇ ಹಿಂದಿರುಗುವಂತೆ ಹೇಳಿಬಿಡು ಆಂಜನೇಯ, ಹೇಳಿಬಿಡು. ಒಡೆಯ, ಇದರಲ್ಲಿ ಏನೋ ವಿಷಯವಿರುವೆಂದು ತೋರುವುದು.
ಪ್ರಭು ರಾಮಚಂದ್ರ ಸ್ವಾಮಿ, ಈ ವಿಷಮ ಪರೀಕ್ಷೆ ಏನಕ್ಕೆ ದೇವಾ? ಚಿಂತಿಸಬೇಡ ಮಾರುತಿ. ಅಣ್ಣ ತಮ್ಮಂದಿರ ಮುಖ ಕಮಲಗಳು ಒಂದೇ ರೀತಿ ಇರುವುದರಿಂದ ನಾವು ಬಾಣ ಪ್ರಯೋಗ ಮಾಡಲು ಸಾಧ್ಯವಾಗಲಿಲ್ಲ. ಲಕ್ಷ್ಮಣ, ಸುಗ್ರೀವರಾಜ, ವಿಜಯಶಾಲಿ ಹಾಗೂ ಸುಗ್ರೀವರಾಜ. ಆ ಆಂಜನೇಯ, ಒಡೆಯ, ಈ ಮಾಲೆಯನ್ನು ಧರಿಸಿದ ಮರುಕ್ಷಣವೇ ನನಗೆ ನವ ಚೈತನ್ಯ ಉಂಟಾಗುತ್ತಿರುವುದು ಅಣ್ಣಯ್ಯ, ನವ ಚೈತನ್ಯ ಉಂಟಾಗುತ್ತಿರುವುದು ಆಂಜನೇಯ. ಹಾಗಾದರೆ ಇದು ವಿಜಯಮಾಲೆಯೇ ಸರಿ. ಕರಿಯ ವಾಲಿಯನ್ನು ಇದ್ದಕ್ಕೆ ಹಾಗೆ ಆಗಲಿ. ಆಂಜನೇಯ, ಒಡೆಯ, ಕರೆಯಲೇ ಆ ವಾಲಿಯನ್ನ. ಕರೆಯಿರಿ ಒಡೆಯ. ಈ ಸಾರಿ ಆತನನ್ನು ಸಂಹರಿಸೇ ತೀರುವೆನು. ಹೌದು ಒಡೆಯ, ಕರೆಯಿರಿ ಒಡೆಯ. ಎಲ್ಲವೋ ಏಡಿಯಾದ ವಾಲಿಯೇ, ಏಡಿ ವಾಲಿಯೇ, ಈಗ ಸ್ವಲ್ಪ ಹೊತ್ತಿನ ಮುಂಚೆ ನನ್ನೊಡನೆ ಗೆದ್ದೆ ಎಂದು ಹಿರಿ ಹಿರಿಯ ಗೊತ್ತಿರುವೆಯ. ಬಾ ಬಾರ ಈ ಸಾರಿ ಯುದ್ಧಕ್ಕೆ. ಬಾ ಯುದ್ಧಕ್ಕೆ, ಬಾರ ಯುದ್ಧಕ್ಕೆ, ಬಾರ ಯುದ್ಧಕ್ಕೆ. ಬಾರ ಯುದ್ಧಕ್ಕೆ. ಕೆಲವೋ ಎಳೆಯೋದು ಸುಗ್ರೀವ ಈಗ ತಾನೇ ನನ್ನಿಂದ ಪೆಟ್ಟುಗಳನ್ನು ತಿಂದು ಗಲ್ಲು ಗಿರುತ್ತಿರುವುದನ್ನು ನೋಡಿದರೆ ಅದೇ ನನ್ನನ್ನು ಯುದ್ಧಕ್ಕೆ ಕರೆತಿರುವೆಯೋ? ಮೊದಲು ನನ್ನನ್ನು ನಿನಗೆ ಯಾರೋ ಬೆಂಬಲಿಗರಿರಬೇಕೆಂದು ತೋರುತ್ತಿರುವುದು. ಮೊದಲು ಆ ಬೆಂಬಲಿಗರನ್ನು ಬರಮಾಡು. ಮೊದಲು ನನ್ನನ್ನು ಜಯಿಸು. ಅವರನ್ನು ಸಂಹರಿಸಿ ನಂತರ ನಿನ್ನನ್ನು ವಿಚಾರಿಸಿಕೊಳ್ಳುವೆನು. ಮೊದಲು ನನ್ನನ್ನು ಜಯಿಸು, ನಂತರ ಅವರ ವಿಚಾರ. ಯಾವ ಯುದ್ಧವನ್ನು ಮಾಡೋಣ? ಅಲ್ಲ ಯುದ್ಧಕ್ಕೆ ಸಿದ್ಧರಾಗು. ಬಾರ. ಸಿದ್ಧನಾಗು. ಸಿದ್ಧರಾಗು. ಸಿದ್ಧರಾಗು. ಎಲ್ಲವೋ ಎಳೆಯೋದು ಸುಗ್ರೀವ, ಈ ಮೋಸದ ಯುದ್ಧವನ್ನು ಎಲ್ಲಿಂದ ಕಲಿತೆಯೋ? ಯಾರು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿದವರು? ನೀವು ನಿಜವಾದ ವೀರರೇ ಆಗಿದ್ದರೆ ನನ್ನೆದುರಿಗೆ ಬಂದು ನಿಲ್ಲಿ. ಅಣ್ಣ, ನಾನು ಅಯೋಧ್ಯಪತಿಯಾದ ದಶರಥನ ಪುತ್ರ ರಾಮಚಂದ್ರನು. ರಾಮಚಂದ್ರ, ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಲು ನಾನು ಮಾಡಿದ ಅಪರಾಧವೇನು? ನೀನು ನಿನ್ನ ತಮ್ಮನಾದ ಪತ್ನಿ ಅಪಹರಿಸೋದಕ್ಕಾಗಿ ನಿನ್ನ ಮೇಲೆ ಪ್ರಯೋಗ ಮಾಡಬೇಕಾಯಿತು. ಕಪಿಗಳಾದ ನಮಗೆ ವಾವೆ ವರಸವಿಲ್ಲವೆಂದು ಜ್ಞಾನಿಯಾದ ನಿಮಗೆ ತಿಳಿಯಲಿಲ್ಲವೇ? ಅದು ಅಲ್ಲದೆ ಈ ಸುಗ್ರೀವನನ್ನು ಈಗ ಸತ್ಯವಾಗಲು ಕಾರಣವೇನು? ಸುಗ್ರೀವನ ಸಿಕ್ಯವೆಂದರೆ ಆ ದ್ರುಳ ರಾವಣನು ನನ್ನ ಪತ್ನಿನ ಅಪಹರಿಸಿರುವನು. ಅದಕ್ಕಾಗಿ ಅವನು ಸಹಾಯಕನಾಗಿರುವನು. ಆದ ಕಾರಣ ಈ ಕಾರ್ಯವನ್ನು ಮಾಡಬೇಕಾಯಿತು. ರಾಮಚಂದ್ರ, ಮೊದಲೇ ಈ ವಿಚಾರವನ್ನು ನನ್ನೊಡನೆ ತಿಳಿಸಿದ್ದರು. ಆ ರಾವಣನನ್ನು ಈ ನನ್ನ ಲಾಂಗೋಟದಿಂದ ನಿಮ್ಮ ಪಾದಗಳ ಮೇಲೆ ಕೆಡವುತ್ತಿದ್ದೆ ನನ್ನ ರಾಮಚಂದ್ರ. ಆದರೆ ಈ ಕಾರ್ಯವು ಈ ಸುಗ್ರೀವನಿಂದ ಸಾಧ್ಯವೇ? ಹಾಲಿ ರಾಜೇಂದ್ರ, ನಿನಗೆ ಬದುಕಬೇಕೆಂಬುದರ ಆಸೆ ಇದ್ದರೆ ಹೇಳು, ನನ್ನ ಬಾಣು ಉಪಸಂಹಾರ ಮಾಡಿಕೊಳ್ಳುತ್ತೇನೆ. ಇಲ್ಲ ರಾಮಚಂದ್ರ, ನನಗೆ ಬದುಕಬೇಕೆಂಬ ಆಸೆ ಇಲ್ಲ. ಆದರೆ ನನ್ನದೊಂದು ಮಾತು ಏನೆಂಬುದಾಗಿ ಕೇಳು, ನಡೆಸುತ್ತೇನೆ. ನನ್ನ ಮಗನಾದ ಅಂಗದನ ಭಾರವು ಹಾಗೂ ನನ್ನ ಪತ್ನಿಯಾದ ತಾರೆಯ ಭಾರವು ಸಂಪೂರ್ಣ ನಿನ್ನದಾಗಿರುವುದು. ಆದ್ದರಿಂದ ನಾನು ನಿಮ್ಮ ಬಾಣದಿಂದಲೇ ಮೋಕ್ಷವನ್ನು ಹೊಂದುವೆನು. ಅನುಗ್ರಹಿಸು ರಾಮಚಂದ್ರ. ವೀರವರವನ್ನು ಸೇರಿ ವೀರವರ. ಸುಗ್ರೀವರಾಜ, ನಿಮ್ಮಣ್ಣನು ನೀನು ಅಂತ್ಯಕ್ರಿಯತೆ ಮುಗಿಸಿಕೊಂಡು ನೀನು ಪಟ್ಟಾಭಿಷಿಕ್ತನಾಗಿದೆ. ಜನಕ ಜನಕ ಜನಕ, ನಮ್ಮನ್ನೆಲ್ಲ ಬಿಟ್ಟು ಪರಲೋಕವಾಸಿಯಾದಯ ಜನಕ. ಪ್ರಭು ಶ್ರೀರಾಮಚಂದ್ರ ಪ್ರಭು, ನಮ್ಮ ತಂದೆಯವರ ಯಾವ ಅಪರಾಧಕ್ಕಾಗಿ ಸಂಹರಿಸಿದಿರಿ ದೇವ? ಅಂಗದ ಕುಮಾರ, ನಿಮ್ಮ ತಂದೆಯು ಮಾಡಿದ ತಪ್ಪಿಗೆ ತಕ್ಕ ಪ್ರಯಾಸಿತವಾಯಿತು. ನೀವು ಚಿಂತಿಸಬೇಡಿ. ಸುಗ್ರೀವ ರಾಜ,
ಪ್ರಭು, ನಿಮ್ಮಣ್ಣನ ಅಂತ್ಯಕ್ರಿಯೆಯನ್ನು ಮುಗಿಸಿಕೊಂಡು ನೀನು ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ಆಜ್ಞೆ ಪ್ರಭು. ಲಕ್ಷ್ಮಣ, ಅಗ್ರಜ, ನೀನಿನ್ನು ಇವರ ಜೊತೆ ಕಿಷ್ಕಿಂಧೆಗೆ ತೆರಳಿ ಅಂಗದ ಕುಮಾರನಿಗೆ ಯುವ ಪಟ್ಟಾಭಿಷೇಕ, ಸುಗ್ರೀವನಿಗೆ ಪಟ್ಟಾಭಿಷೇಕ ಮುಗಿಸಿಕೊಂಡು ಜಾಗೃತಿಯಾಗಿ ಹಿಂದಿರುಗಿ ಬಾ. ಹಾಗೆ ಆಗಲಿ ಪ್ರಭು.